ಅದು ರಾಜ್ಯೋತ್ಸವ ಪ್ರಶಸ್ತಿ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ. ರಾಜ್ಯೋತ್ಸವ ಪ್ರಶಸ್ತಿ ಈಗ ನಾನು ಸುಮಾರು 16 ಪುಸ್ತಕಗಳನ್ನು ಬರೆದಿದ್ದೇನೆ. 18 ಪಠ್ಯಪುಸ್ತಕಗಳನ್ನು ಬರೆದಿದ್ದೇನೆ. ಪಠ್ಯಪುಸ್ತಕ ಸಮಿತಿಯ ಸದಸ್ಯನಾಗಿಯೂ ಮತ್ತು ಅಧ್ಯಕ್ಷನಾಗಿಯೂ ಕೆಲಸ ಮಾಡಿದ್ದೇನೆ. ಚಳ್ಳೆ ಕೂಡ್ಲೂರು ಅಂತ ಒಂದು ಶಿಬಿರ ಏನು ಸರ್? ಸ್ವತಂತ್ರ ಸಂಗ್ರಾಮದ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಮಾಂಡ್ರೆ. ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮೊಂದಿಗೆ ಇಂದು ರಾಷ್ಟ್ರ ಪ್ರಶಸ್ತಿ ವಿಜೇತರು, ಅದೇ ರೀತಿ ರಾಜ್ಯೋತ್ಸವ ಪ್ರಶಸ್ತಿಯ ಗಣ್ಯರು ನಮ್ಮ ಜೊತೆ ಇದ್ದಾರೆ. ಅವರು ರಾಮಣ್ಣ ಹೌಳೆ. ನಿಮಗೆ ಥ್ಯಾಂಕ್ ಯು ಸರ್. ನೀವು ಸ್ವತಂತ್ರ ಹೋರಾಟಗಾರರ ಬಹುದೊಡ್ಡ ಅಭಿಮಾನಿ ಅಂತ ಎಲ್ರಿಗೂ ಗೊತ್ತು ಸರ್. ಇದು ಚಳ್ಳೆ ಕೂಡ್ಲೂರು ಅಂತ ಒಂದು ಶಿಬಿರ ಏನು ಸರ್? ಅದು ಸ್ವತಂತ್ರ ಸಂಗ್ರಾಮದ. ಹೀಗೆ ಚಳ್ಳೆ ಕೂಡ್ಲೂರು ಶಿಬಿರ ಈ ಸಿಂಧನೂರು ತಾಲೂಕಿನ ತುಂಗಭದ್ರಾ ನದಿಯಿಂದ ಆಚೆ ಇರ್ತಕ್ಕಂಥ ಒಂದು ಊರು. ಓಕೆ ಓಕೆ. ಇದು ಇವತ್ತು ಆಂಧ್ರದಲ್ಲಿದೆ. ಓಕೆ ಸರ್. ಓಕೆ. ಅವಾಗೂ ಆಂಧ್ರದಲ್ಲಿತ್ತು. ಆಂಧ್ರದಲ್ಲಿ ಸ್ವಾತಂತ್ರ್ಯ ಹೋರಾಟ ಆಗಲಿಲ್ಲ, ಅಲ್ಲಿ ಸ್ವತಂತ್ರವಾಗಿ ಬಿಟ್ಟಿತ್ತು. ನಮ್ಮದು ಹೈದರಾಬಾದ್ ಪ್ರಾಂತ ಅಂದರೆ ಈ ನದಿಯ ಈ ಕಡೆ ಇರ್ತಕ್ಕಂಥ ಪ್ರಾಂತ ಏನಿದೆ ಅಲ್ಲ, ರಾಯಚೂರು ಜಿಲ್ಲೆ ದೋಬ್ ಅಂತಕ್ಕಂಥ ಪ್ರದೇಶ, ಅಲ್ಲಿ ಸ್ವತಂತ್ರವಾಗಿರಲಿಲ್ಲ. 16 ಜಿಲ್ಲೆಗಳು ಹೈದರಾಬಾದ್ ನವಾಬನ ಕೈಯಲ್ಲಿದ್ದವು. ಅಂಥ ಒಂದು ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಇಲ್ಲಿ ಚಳವಳಿ ಮಾಡಿ ರಾತ್ರೋರಾತ್ರಿ ನದಿಯನ್ನು ದಾಟಿ ಅಲ್ಲಿ ಚಳ್ಳೆ ಕೂಡ್ಲೂರು ಅಂತಕ್ಕಂಥ ಒಂದು ಹೆಣ್ಣುಮಗಳು ಒಂದು ಹೋಟೆಲ್ ಇಟ್ಟಿದ್ಲು. ಆ ಹೋಟೆಲ್ ಮೇಲೆ ಒಂದು ಮನೆ ಇತ್ತು, ಆ ಮಹಡಿ ಮನೆ ಅದು. ಅಲ್ಲೇ ಊಟ ಮಾಡಿ ರಾತ್ರಿ ಹೊತ್ತು ವಿಶ್ರಮಿಸ್ತಿದ್ರು. ಮತ್ತು ಬೆಳಗ್ಗೆಯಿಂದ ಬಂದು ಹೈದರಾಬಾದ್, ಸಿಂಧನೂರು, ಮೊದಲ ರಾಯಚೂರುಗಳಲ್ಲಿ ಬಂದು ಅವರು ಹೋರಾಟವನ್ನು ಮಾಡ್ತಾಯಿದ್ರು. ಓಕೆ. ಹೋರಾಟದ ಪರಿಕಲ್ಪನೆ ನಿಮ್ಮಲ್ಲಿ ಭಾಳಷ್ಟು ಜಾಗೃತ ಆಗಿದೆ ಸರ್. ಮತ್ತು ಇನ್ನೊಂದು ಅನೇಕ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನು ಬರೆದಿದ್ದೀರಾ ಸರ್ ತಾವು. ಹೌದೌದು. ಯಾರ್ಯಾರ ಮಹನೀಯರ ಜೀವನ ಚರಿತ್ರೆಗಳನ್ನು ತಾವು ಬರೆದಿದ್ದೀರಾ ಸರ್? ನಾನು ಈಗಾಗಲೇ ಹೇಳಿದಂತೆ ಪುಂಡ್ಲಿಕಪ್ಪ ಜ್ಞಾನಮೂಟೆ, ಭೀಮಜ್ಜ ಮರಡಿ, ಇವರಲ್ಲದೆ ಆದರ್ಶ ಮಹಿಳೆಯರಂತಕ್ಕಂಥ ಆ ಗ್ರಂಥವನ್ನು ಬರೆದು ಅದರ ಜೊತೆಗೆ ನಾನೂ ಬರೀತಾ ಮತ್ತು ವಿದ್ಯಾರ್ಥಿಗಳನ್ನು PUC ವಿದ್ಯಾರ್ಥಿಗಳನ್ನು ಕಲಿಸಿಕೊಂಡು ಇಡೀ ಕರ್ನಾಟಕದಲ್ಲಿ ಆದರ್ಶವಾಗಿರ್ತಕ್ಕಂಥ ಮಹಿಳೆಯರ ಗ್ರಂಥವನ್ನು ಸಂಪಾದಿಸಿದ್ದೇನೆ. ಓಕೆ ಸರ್. ಮತ್ತು ಈಗ ಪ್ರೌಢ ಸಾಹಿತ್ಯ ಮತ್ತು ಮಕ್ಕಳ ಸಾಹಿತ್ಯ ಎರಡನ್ನೂ ತಾವು ಬರೆದಿದ್ದೀರಿ. ಹೌದು. ನಿಮಗೆ ಇಷ್ಟವಾದಂಥ ಸಾಹಿತ್ಯ ಯಾವ ಸರ್? ಮಕ್ಕಳ ಸಾಹಿತ್ಯ ಏನು, ಪ್ರೌಢ ಸಾಹಿತ್ಯವೋ ಏನೋ, ಹೋರಾಟದ ಒಂದು ಕೃತಿಗಳು? ನನಗೂ ಇವತ್ತು ಸಿನಿಮಾ ಸಹಿತವಾಗಿ ದೇಶದ ಬಗ್ಗೆ, ದೇಶ ನನ್ನದು ಎನ್ನದ ಎದೆ ಸುಡುಗಾಡು ಅಂತ ಕುವೆಂಪುರವರು ಹೇಳ್ತಾರೆ. ಅಂಥ ಒಂದು ಮನಸ್ಸು ಇವತ್ತು ಇದೆ. ನಾನು ಸಿನಿಮಾ ನೋಡಬೇಕಾದ್ರೆ ಯಾವುದಾದ್ರೂ ಒಂದು ದೇಶಕ್ಕಾಗಿ ಹೋರಾಡ್ತಕ್ಕಂಥ ಸಿನಿಮಾ ಇದ್ದು ಸಹಿತವಾಗಿ ಎಲ್ಲ ಕೆಲಸ ಬಿಟ್ಟು ಅದನ್ನ ನೋಡ್ತೀನಿ. ಅದರ ಜೊತೆಗೆ ನನಗೆ ದೇಶ ಭಾಳ ಮುಖ್ಯ. ನಾವು ಬದುಕಿದ್ದರೆ, ದೇಶ ಬದುಕಿದ್ದರೆ ನಾವು ಬದುಕುತ್ತೇವೆ, ಇಲ್ಲದಿದ್ದರೆ ಇಲ್ಲ. ಆದ ಕಾರಣ ನನಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಬಹಳ ಇಷ್ಟ. ಅದಕ್ಕಾಗಿಯೇ 1947 ಆಗಸ್ಟ್ 15ಕ್ಕೆ ಈ ನಮ್ಮ ಹೈದರಾಬಾದ್ನಲ್ಲಿ ನಾವು ಸ್ವತಂತ್ರ ಆಗಲಿಲ್ಲ. ಆದರೆ ಗದಗ, ಹಾವೇರಿ, ಹುಬ್ಬಳ್ಳಿ ಮೊದಲಾದ ಬಾಂಬೆ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರದೇಶಗಳಲ್ಲಿ ಸ್ವಾತಂತ್ರ್ಯ ಹೋರಾಟ ಹೆಂಗಾತು ಅಂತ ತಿಳ್ಕೊಳ್ಳೋಕ್ಕೆ ಸಲುವಾಗಿ ಅನೇಕ ಪುಸ್ತಕಗಳನ್ನು ಓದಿದೆ, ಸುಮಾರು 20-25 ಪುಸ್ತಕಗಳನ್ನು. ಆಮೇಲೆ ನನಗೊಂದು ಕಲ್ಪನೆ ಬಂತು, ಗದಗ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟ ಅಂತ. ಆ ಗದಗ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟ ಬರೆದ ಮೇಲೆ ಗದಗ ಪಂಚಾಯತ್ ರಾಜ್ ಯೂನಿವರ್ಸಿಟಿಯವರು ಆ ಪುಸ್ತಕವನ್ನು ಪ್ರಿಂಟ್ ಮಾಡಿದರು ಮತ್ತು ನನಗೆ ಸಂಭಾವನೆಯನ್ನು ಒಂದು 50,000 ರೂಪಾಯಿ ಕೊಟ್ಟರು. ಹೀಗೆ ಆಮೇಲೆ ನನ್ನ ಜಿಲ್ಲೆ ಆಗಿರ್ತಕ್ಕಂಥ ಕೊಪ್ಪಳ ನಾಡಿನ ಸ್ವಾತಂತ್ರ್ಯ ಹೋರಾಟ ನಾನು ಗುರುಗಳಾಗಿರ್ತಕ್ಕಂಥ ಬಂಡಾಚಾರ್ಯ ಆಗಿರ್ಬೋದು ಅಥವಾ ಜಯರಾವ್ ಆಗಿರ್ಬೋದು, ಇನ್ನೂ ಅನೇಕರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಈ ನಮ್ಮ ಭಾಗದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕಥೆಗಳು ಗೊತ್ತಿದ್ದು, ಮತ್ತು ಅನೇಕ ಪುಸ್ತಕಗಳನ್ನು, ಅನೇಕ ಸ್ವಾತಂತ್ರ್ಯ ಹೋರಾಟ, ಯಾಕಂದ್ರೆ ನನಗೆ ಪರಿಚಯ ಇದ್ರಲ್ಲ ಅವರು ಬದುಕಿದವ್ರನ್ನ ಕತೆ ಕೇಳಿ ಅದನ್ನು ನಾನು ಕೊಪ್ಪಳ ನಾಡಿನ ಸ್ವಾತಂತ್ರ್ಯ ಹೋರಾಟವನ್ನು ಬರೆದಿದ್ದೇನೆ.
ಕೊಪ್ಪಳ ನಾಡಿನ ಸ್ವಾತಂತ್ರ್ಯ ಗುಲ್ಬರ್ಗ ವಿಭಾಗದ ಪುಸ್ತಕ ರಚನೆ ವಿಭಾಗ ಮತ್ತು ಓದುಗರ ವಿಭಾಗ ಅಂತ ಒಂದು ಇದೆ. ಅವರು ಅದಕ್ಕೆ ಬಹುಮಾನವನ್ನು ಘೋಷಿಸಿದರು. ಸರ್, ನಿಮಗೆ ಇದು ಎಲ್ಲ ಸಾಹಿತ್ಯಗಳು ಮತ್ತು ಶಿಕ್ಷಣ, ಶಾಲೆ, ಶಿಕ್ಷಕ ವೃತ್ತಿ ಎಲ್ಲವನ್ನು ನೀವು ನಿಭಾಯಿಸಿ ಒಂದು ಉತ್ತಮ ಶಿಕ್ಷಕ, ಅದು ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ ಎಂಬ ಪ್ರಶಸ್ತಿಗೆ ಪಡೆದಿದ್ರಿ. ಅದೇ ರೀತಿ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಕರ್ನಾಟಕ ಸರ್ಕಾರದಿಂದ ಪಡೆದಿದ್ರಿ ಸರ್. ಅದು ರಾಜ್ಯೋತ್ಸವ ಪ್ರಶಸ್ತಿ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ. ರಾಜ್ಯೋತ್ಸವ ಪ್ರಶಸ್ತಿ ಈಗ ನಾನು ಸುಮಾರು 16 ಪುಸ್ತಕಗಳನ್ನು ಬರೆದಿದ್ದೇನೆ. ಓಕೆ. 18 ಪಠ್ಯಪುಸ್ತಕಗಳನ್ನು ಬರೆದಿದ್ದೇನೆ. ಪಠ್ಯಪುಸ್ತಕ ಸಮಿತಿಯ ಸದಸ್ಯನಾಗಿಯೂ ಮತ್ತು ಅಧ್ಯಕ್ಷನಾಗಿಯೂ ಕೆಲಸ ಮಾಡಿದ್ದೇನೆ. ನಾನು ಸಾಕ್ಷರತಾ ಸಂಗ್ರಾಮದಲ್ಲಿಯೂ ಸಹಿತವಾಗಿ ಪುಸ್ತಕಗಳನ್ನು ಬರೆದಿದ್ದೇನೆ. ಆಮೇಲೆ ಕಾರ್ಮಿಕರಿಗಾಗಿಯೂ ಪುಸ್ತಕಗಳನ್ನು ಅಧ್ಯಕ್ಷನಾಗಿ ಬರೆದಿದ್ದೇನೆ. ಹೀಗೆ ನನ್ನ ಒಂದು ಪುಸ್ತಕ ಬರಹ ರೀತಿ ಮತ್ತು ಪುಸ್ತಕಗಳನ್ನು, ಕವಿತೆಗಳನ್ನಾಗಲಿ ಪಠ್ಯಗಳನ್ನು ಆರಿಸಿಕೊಳ್ಳೋ ರೀತಿ 1ರಿಂದ 10ನೇ ತರಗತಿಯಲ್ಲಿ ಬರೆದಿರುವ ಕಾರಣ ನನಗೆ ಭಾಳ ಸಂತೋಷವಾಗಿತ್ತು. ಏಕೆಂದರೆ ಮನುಷ್ಯ ತಾನೇನು ಕೆಲಸ ಮಾಡ್ತಾನಲ್ಲ ಅದ್ರ ಬಗ್ಗೆ ಸಂತೋಷ ಇರಬೇಕು ಸರ್. ಇನ್ನೊಂದು ಸರ್, ನೀವು ಅದಕ್ಕಾಗಿಯೇ ನಾನು ಅವುಗಳಿಗೆ ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿ ಬಂತು. ರಾಷ್ಟ್ರ ಪ್ರಶಸ್ತಿ ಬಂದಾಗ ನಿಜವಾಗಿಯೂ ನಮಗೆ ಬಹಳ ಖುಷಿಯಾಗಿತ್ತು. ಯಾಕೆಂದರೆ ನಮ್ಮಂಥ ಒಬ್ಬ ಸಾಮಾನ್ಯ ಶಿಕ್ಷಕನನ್ನು ರಾಷ್ಟ್ರ ಪ್ರಶಸ್ತಿಗೆ, ಯಾಕೆಂದರೆ ನನ್ನ ಪಠ್ಯಪುಸ್ತಕ ರಚನೆ ಆಗಲಿ ಅಥವಾ ಶಾಲೆಯನ್ನು ನಡೆಸುವ ರೀತಿ ಆಗಲಿ, ನನ್ನ ಗಣೇಶೋತ್ಸವ ಕೇವಲ ಗಣಪನ ಇಟ್ಟು 3 ದಿವಸ ಅದಕ್ಕೆ ಕಳಿಸೋದಲ್ಲ, ಅಲ್ಲೇ ಮಕ್ಕಳಿಗಾಗಿ ಗಣೇಶೋತ್ಸವ ಇವತ್ತಿಗೂ ನಮ್ಮ ಮಕ್ಕಳು ನೆನಪಿಟ್ಟಿದ್ದಾರೆ. ದೊಡ್ಡವರಾದರೂ ಸಹಿತವಾಗಿ, ಸರ್ ನೀವು ಮಾಡ್ದಂಗೆ ಮಾಡಲಿಲ್ಲ, ಈಗ 1 ದಿವಸಕ್ಕೆ ಹೇಳಿ ಸರ್, ನಾವು 3 ದಿವಸ ಮಾಡ್ತಿದ್ವಿ. ಆಮೇಲೆ ಬೆಂಕಿಯ ಚಕ್ರದಲ್ಲಿ ಜಿಗಿತಾ ಮಕ್ಕಳು ಸ್ವಯಂ ಅಂತ ಆ ಚಕ್ರದಲ್ಲಿ ಆರ್ಮಿ ಟ್ರೈನಿಂಗ್ ಹೆಂಗೆ ಕೊಡ್ತಾರೋ ಹಂಗೆ ನಾವು ಕೊಡ್ತಾಯಿದ್ವಿ. ಮತ್ತು ಕೈಯಲ್ಲಿ ಪಂಜುಗಳನ್ನು ಹಿಡಿದುಕೊಂಡು ನೃತ್ಯಗಳನ್ನು ಮಾಡ್ತಾಯಿದ್ರು. ಅದರ ಜೊತೆಗೆ ನಾಟಕಗಳನ್ನು ಆಡಿಸ್ತಾಯಿದ್ವಿ. ಆಮೇಲೆ ಬುದ್ಧಿಮತ್ತೆ ಪರೀಕ್ಷೆ ಅಂದರೆ ಇಂಟೆಲಿಜೆನ್ಸ್ ಟೆಸ್ಟ್, ಇವತ್ತು ನಾವು CET ಇದರಲ್ಲಿ ಏನು ಅಂತೀವಿ, ಆ CETಯನ್ನು ನಾನು 1982ರಲ್ಲಿ ನಾನು ಪ್ರಾರಂಭಿಸಿದೆ ನನ್ನ ವಿದ್ಯಾರ್ಥಿಗಾಗಿ. ಅದಕ್ಕಾಗಿ ಬೆಳ್ಳಿ ಮೆಡಲನ್ನು ದಾನಿಗಳಿಂದ ಪಡೆದು, ಯಾಕಂದ್ರೆ ಸರ್ಕಾರಿ ಶಾಲೆ ದಾನಿಗಳಿಂದ ಪಡೆದು ಅವುಗಳನ್ನ ವಿದ್ಯಾರ್ಥಿಗಳಿಗೆ, ಪ್ರಥಮ ಬಂದ ವಿದ್ಯಾರ್ಥಿಗಳಿಗೆ ಬೆಳ್ಳಿಯ ಮೆಡಲನ್ನು ಕೊಡ್ತಿದ್ವಿ. ಆಮೇಲೆ 2nd, 3rd ಬಂದಿರ್ತಕ್ಕಂಥ ಪುಸ್ತಕಗಳನ್ನು ಕೊಡ್ತಿದ್ವಿ ಅಥವಾ ಕಾಪಿಗಳನ್ನು ಕೊಡ್ತಿದ್ವಿ. ಸರ್, ನಾನು ಕೇಳಿದ ಹಾಗೆ ನೀವು ಸೈಕಲ್ನಲ್ಲಿ ಶಾಲೆ ಬಿಟ್ಟ ಮಕ್ಕಳನ್ನು ಸೈಕಲ್ನಲ್ಲಿ ಹೋಗಿ ಅವರು ಮನೆಗೆ ಸಾಯಂಕಾಲ ಅಥವಾ ಸಂಜೆ ಕ್ಲಾಸ್ಗಳನ್ನು ಮಾಡಿದ್ದಾರೆ. ಅದೇ ರೀತಿ ಮಕ್ಕಳ ಹೆಕ್ಕಿ ತಂದು ಪಾಠ ಮಾಡಿದಂಥ ಅದ್ಭುತ ಶಿಕ್ಷಕರು. ಅದಾದ್ರೆ ನೀವು ರಾಷ್ಟ್ರ ಪ್ರಶಸ್ತಿ ಬಂದಿದ್ದು ನಮಗೇನು, ಯಾಕೆಂದರೆ ಆಶ್ಚರ್ಯ ಏನಲ್ಲ ಸರ್. ನೀವು ಯಾಕೆಂದರೆ ಅಷ್ಟು ಕಷ್ಟಪಟ್ಟಿದ್ದೀರಿ, ಅಷ್ಟು ಕೃತಿಗಳನ್ನು ರಚನೆ ಮಾಡಿದ್ದೀರಿ. ನಿಮ್ಮ ಕೈಯಲ್ಲಿ ಆದಂಥ ಮಕ್ಕಳು ಎಲ್ಲೋ ರಾಷ್ಟ್ರ ಮಟ್ಟದಲ್ಲಿ ಮಿಂಚ್ತಾ ಇದ್ದಾರೆ. ಇದಕ್ಕೆಲ್ಲ ಸಾಧ್ಯ ಆಗಿದ್ದು ಸರ್ ನಿಮ್ಮ ಕುಟುಂಬ ಸರ್. ಮೊದಲನೇದಾಗಿ ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಶ್ರೀಮತಿಯವ್ರ ಬಗ್ಗೆ, ಮಕ್ಕಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ಬೇಕು ಸರ್. ನಿಜವಾಗೂ ನಾನು ನನ್ನ ಸಂಬಳ 80, 110, 156, ಲಾಸ್ಟಿಗೆ 350 ಅಷ್ಟು ಸಂಬಳ ಸಿಗ್ತಾಯಿತ್ತು. ಅದನ್ನು ತಂದು ನಾನು ಎಂದೂ ಜೋಳ ತಂದಿಲ್ಲ, ಕಾಯಿಪಲ್ಯ ತಂದಿಲ್ಲ, ಏನೂ ತಂದಿಲ್ಲ. ಎಲ್ಲ ಅವರೇ ಮಾಡ್ಕೊಳ್ತಿದ್ದು, ಎಲ್ಲ ಅವರೇ. ಮತ್ತು ಮಕ್ಕಳಿಗೂ ಹಚ್ತಾಯಿದ್ದಿಲ್ಲ. ಮಕ್ಕಳಿಗೆ ಅವರು ಓದೋದಕ್ಕೆ ಬಹಳ ಮಹತ್ವ ಕೊಡ್ತಾಯಿದ್ದು. ಆದರೆ ಅದೆಲ್ಲವನ್ನು ಸುಮಾಬಾಯಿ ಅಂತ ಆಕೆ ನನ್ನ ಹೆಂಡತಿ ಹೆಸರು. ಆಕೆ ನಿಜವಾಗಿ ನಮ್ಮ ಧರ್ಮ ದೇವತೆ ಅಂತ ಅನ್ಬೋದು. ನಮ್ಮ ನಿಜವಾಗೂ ನನ್ನ ಇವತ್ತಿನ ಬೆಳವಣಿಗೆಗೆ ಅವರೇ ಕಾರಣ. ಅವರು ಅಲ್ಲಿದ್ದಾರೆ ನೋಡ್ರಿ, ಅವರೇ ಆಮೇಲೆ ನನ್ನ ವಿದ್ಯಾಭ್ಯಾಸಕ್ಕೆ ನಾವು ಭಾಳ ಬಡತನ ಬಂದಿತ್ತು. ಮೊದಲು ಶ್ರೀಮಂತರಾಗಿದ್ವಿ. ನಮ್ಮಣ್ಣದು ಕುಡಿತದಿಂದ ಮತ್ತು ಇನ್ನಿತರ ಚಟಗಳಿಂದ ಎಲ್ಲ ಹಾಳು ಮಾಡಿದ್ದು. ಹೀಗಾಗಿ ನಾವು ಭಾಳ ಬಡತನ. 5ನೇ ಕ್ಲಾಸಿಂದ ನನ್ನ ಪ್ಯಾಂಟ್ ಬರೀ ಒಂದು ಹಾಫ್ ಪ್ಯಾಂಟು, ಒಂದು ಶರ್ಟ್ ಅಷ್ಟೇ ಇತ್ತು. ಅಂಥ ಬಡತನದಲ್ಲಿ ಸಹಿತವಾಗಿ
ನಮ್ಮ ತಾಯಿ ನಮ್ಮ ಅತ್ತಿಗೆ ಅಂಬಕ್ಕ ನಮ್ಮ ತಾಯಿ ಪಾರ್ವತಮ್ಮ ಅವರು ತಮ್ಮ ಹೊಲಗಳಲ್ಲಿ ಶೇಂಗಾ ಗೆಬರಿ ನನ್ನ ಅತ್ತಿಗೆ 12ನೇ ಫೀಸ್ ಕಟ್ಟಬೇಕಾದ್ರೆ 7ನೇ ತರಗತಿ ಬೋರ್ಡ್ ಎಕ್ಸಾಮ್ ಅವಾಗ ಅದನ್ನು ಗೆಬರಿ ತಂದು ನನ್ನ ಕೈಗೆ ಕೊಟ್ಟಿದ್ಲು. ರಾಮು ನೀವು ಏನಪ್ಪ ಅಂತಂದ್ರೆ ಪರೀಕ್ಷೆ ಫೀಸ್ ಕಟ್ಟು ಅಂತ. ಹೀಗೆ ಆಮೇಲೆ ನಾನು 8ನೇ ತರಗತಿಯಿಂದ ರಾಯಚೂರಿನಲ್ಲಿ ಇರಲಿಲ್ಲ. ನಮ್ಮ ಅಕ್ಕನ ಮನೆಯಲ್ಲಿ ಆಕೆ ಗಂಡ ಸತ್ತಿದ್ದ. 5 ಆಕೆಗೆ ಮಕ್ಕಳು. ಆ 5 ಮಕ್ಕಳ ಜೊತೆಗೆ ನಮ್ಮನ್ನು ಸಹಿತವಾಗಿ ನನ್ನನ್ನು 6ನೆಯ ಮಗು ಅಂತ ತಿಳ್ಕೊಂಡು ಆಕೆ ಜೋಪಾನ ಮಾಡಿದ್ಲು. ನನಗೆ ಊಟ ವಸತಿ ಕೊಟ್ಟು ನೀಡಿದ್ರು. ಆಮೇಲೆ ನನ್ನ ಪುಸ್ತಕ ನಾನೆಂದೂ ಪುಸ್ತಕ ಖರೀದಿ ಮಾಡಲಿಲ್ಲ, ರೊಕ್ಕನೇ ಇರಲಿಲ್ಲ. ಬೇರೆ ವಿದ್ಯಾರ್ಥಿಗಳಿಂದ ನಾನು ಆ ಪುಸ್ತಕನ ಓದಿ ಅವ್ರ ಮನೆಯಲ್ಲೇ ಇರ್ತಿದ್ದೆ. ಊಟಕ್ಕಷ್ಟೇ ಮನೆಗೆ ಬರ್ತಿದ್ದೆ. ಇಂಥ ಒಂದು ನಮ್ಮ ಅಕ್ಕ ಎಂಕು ಅಕ್ಕ ನಿಜವಾಗೂ ನಮಗೆ ಅಶ್ವಿನಿ ದೇವತೆಗಳಂದರೆ ನನ್ನ ತಾಯಿ, ನನ್ನ ಅಕ್ಕ ಎಂಕು ಅಕ್ಕ, ನಮ್ಮ ಅತ್ತಿಗೆ ಅಂಬಕ್ಕ ಮತ್ತು ನನ್ನ ಹೆಂಡತಿ ಧರ್ಮದೇವಿ ಸುಮಾಬಾಯಿ. ಇವ್ರನ್ನ ನಾನು ಅಶ್ವಿನಿ ದೇವತೆಗಳಂತ ಕರೀತೇನೆ. ದೇವರ ಸ್ಥಾನದಲ್ಲಿ ಇಟ್ಟು ಕಂಡಾಗ ಮಾತ್ರ ನಾವು ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಸರ್. ತಮ್ಮ ಮಕ್ಕಳ ಬಗ್ಗೆ ಸರ್, ತಾವು? ನನ್ನ ಮಕ್ಕಳು, ನನಗೆ 2 ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. 3 ಜನನೂ ಮೇಷ್ಟ್ರಾಗ್ಬಿಟ್ರು. 3 ಜನನೂ ಶ್ರೀದೇವಿ, ಪಪ್ಪೇಂದ್ರ ಜಯಶ್ರೀ, 3ನೇದು ಗೌರಿ. ಇವರು 3 ಅಧ್ಯಾಪಕ ವೃತ್ತಿಯಲ್ಲಿದ್ದರು. ಆಮೇಲೆ ಅವರು BA ಪಾಸಾದ, ಎಲ್ಲರೂ BA ಎಡ್. ಇವ್ರ ಮತ ಆಗಲಿಲ್ಲ, ಇನ್ನೊಬ್ಬಕ್ಕೆ BA ಅಲ್ಲ ಅಷ್ಟೇ. ಶ್ರೀದೇವಿ BA B.Ed ಆಗಿ ಅಧ್ಯಾಪಕ ವೃತ್ತಿಯನ್ನು ಅವರು ಅಕಾಲಿಕ ಮರಣ ಹೊಂದಿದ್ದಿಬ್ಬರು, ಜಯಶ್ರೀ ಮತ್ತು ಶ್ರೀದೇವಿ. ಅವರಿಗೆ ಕ್ಯಾನ್ಸರ್ ಆಗಿ ಅವರು ತೀರ್ಕೊಂಡ್ರು. ಈಗ ಇದ್ದು ಒಬ್ಬೊಬ್ಬ ಅಧ್ಯಾಪಕರಿದ್ದಾರೆ ಲಿಂಗಸೂರು ತಾಲೂಕಿನಲ್ಲಿ. ಇದು ಇದೆ. ಆಮೇಲೆ ಮಗನ ಸೀಟು ಸಿಗಬೇಕಾಗಿರ್ತದೆ. ನನ್ನ ಶಾಲೆಗೆ ಬಂದು ನನ್ನ ಕಾರ್ಯಕ್ರಮವನ್ನು ನೋಡಿದವರು ಗಂಗಾಧರ ಎಲಿಯವರು ಅವ್ರು ಭಾಳ ಸಂತೋಷಪಟ್ಟು, ನಿನ್ನ ಮಗ PUC ಪಾಸಾಗ್ಯಾನಲ್ಲ, ನನ್ನ ಹತ್ರ ಕಳಿಸ್ಕೊಡು ಗುಲ್ಬರ್ಗಕ್ಕೆ. ಅಲ್ಲೇ ನಾವು ಏನಪ್ಪ ಅಂತಂದರೆ ನಾನು ರೆಕಮೆಂಡ್ ಮಾಡಿ ಹೈದರಾಬಾದ್ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಕರ್ನಾಟಕ ಮೆಡಿಕಲ್ ಕಾಲೇಜ್ನಲ್ಲಿ ನಾನು ಸೀಟ್ ಕೊಡಿಸ್ತೀನಿ ಅಂತ ಹೇಳ್ಕೊಂಡು ರಾಘವೇಂದ್ರ ಅವಳೆ ಇವರಿಗೆ ಅವರು BDS ಸೀಟ್ಸ್ ಕೊಡಿಸಿದ್ರು. ನಿಜವಾಗಿ ನಾನು ನಿಮ್ಮ ಸಾಧನೆ ನಿಜಕ್ಕೂ ಎಲ್ಲರಿಗೂ ಸ್ಫೂರ್ತಿದಾಯಕ. ಯಾಕೆಂದರೆ ನಿಮ್ಮ ಸ್ಫೂರ್ತಿ ಅಂದರೆ ಸಾಹಿತಿಗಳಾಗಿ, ಶಿಕ್ಷಕರಾಗಿ, ಮಾರ್ಗದರ್ಶಕರಾಗಿ, ಒಳ್ಳೆ ತಂದೆಯಾಗಿ ನಿಮ್ಮ ನಿಜಕ್ಕೂ ನಮಗೆ ಅನಂತ ಧನ್ಯವಾದಗಳು ಸರ್. ತಮ್ಮ ಇಷ್ಟು ಪರಿಚಯವನ್ನು ಮಾಡಿಕೊಟ್ಟು ನಿಮಗಾಗಿ ವೀಕ್ಷಕರ ತಂಡಕ್ಕೆ ರಾಮಣ್ಣ ಹವಳೆ ಸರ್ ಅವರ ಇಷ್ಟು ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನವನ್ನು ಅನೇಕ ಏಳು ಬೀಳುಗಳ ನಡುವೆ ಜಯಿಸಿ ಬಂದಿದ್ದಾರೆ. ಇವರಿಗೆ ಮುಂದಿನ ಆರೋಗ್ಯ ಅಷ್ಟೈಶ್ವರ್ಯ ದೇವರು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ನಿಮಗಾಗಿ ಚಾನಲ್ಗೆ ವೀಕ್ಷಕರಿಗೆ ಈ ರಾಮಣ್ಣ ಸರ್ ಅವರ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ನಿಮಗೇನಾದರೂ ಕಮೆಂಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಹಾಕಿ. ಎಲ್ರಿಗೂ ನಮಸ್ಕಾರಗಳು. ನಮಸ್ತೆ.